ಅಲ್ಟಿಮೇಟ್ ಮೂವಿ ಹಾಲಿವುಡ್ ರೇಂಜ್ ಸೂಪರ್ ಅಲ್ಲ ಬೇಕಾದ ಪಿಕ್ಚರ್ ಮೂವಿ ಸೂಪರ್ ಆಗಿತ್ತು, ಚೆನ್ನಾಗಿದೆ ಅಣ್ಣ. ಪಿಕ್ಚರ್ನ ಎಸ್ಸಿನ ಫ್ಯಾನ್ ಏನಿ ಬಟ್ ಪಿಕ್ಚರ್ ಏನಂತ ತಿಳಿದಿಲ್ಲ ನನಗರೆ ಈಗ ಕರೆ ಹೇಳ್ಬೇಕಂದ್ರೆ ಬೆಂಕಿ ಆದ್ರೆ ಮಸ್ತ್ ಸರಿಯಾದ ಸರ್. ಏಕ್ ನಂಬರ್ ಸರ್ ಮೂವಿ ಮಾತ್ರ. ರುಕ್ಮಿಣಿ ವಸಂತ್ ಪೂರಾ ಸೇಫ್ ಸರ್. ಬೆಂಕಿ ಬೆಂಕಿ ಬಾಸ್ ಅಂದ್ರೆ ಸುಮ್ಮ ಬಾಸ್ ಏನು ಸ್ಟೋರಿನೇ ಇಲ್ಲ ಸರ್ ಪಿಕ್ಚರ್ದಾಗ, ಬರೀ ಆ್ಯಕ್ಷನ್ ಅದ, ಸ್ಟೋರಿ ಇಲ್ಲ ಅಷ್ಟೊಂದು ಅರ್ಥ ಆಗ್ತಾ ಇಲ್ಲ. ನಂಬರ್ 1 ಮೂವಿ. ಜೈ ಟಾಕ್ಸಿಕ್ ಜೈ ಟಾಕ್ಸಿಕ್ ಜೈ ಟಾಕ್ಸಿಕ್ ಜೈ ಟಾಕ್ಸಿಕ್ ಟಾಕ್ಸಿಕ್ ಜೈ ಜೈ ಎಸ್ ಬಾಸ್. ಯಾವ್ರೇಜ್ ಬೇಡ ಯಾವ್ರೇಜ್. ಫಸ್ಟ್ ಹಾಫ್ ಯಾವ್ರೇಜ್, ಸೆಕೆಂಡ್ ಹಾಫ್ ಬಿಟ್ एक नंबर मूवी है ना. पूरा ಬೆಂಕಿ ಬ್ಲಾಕ್ ಬಸ್ಟರ್ ಬರಬ್ದಾಗ ಮಸ್ತ್ ಚಲೋ ಅದ ಅಣ್ಣ. ಫಸ್ಟ್ ಹಾಫ್ ಚಲೋ ಅದ, ಸೆಕೆಂಡ್ ಹಾಫ್ ಟೇಸ್ಟಿಕ್ ಅನ್ನ ಬಂದು ನೋಡಿ ಎಲ್ಲರೂ ಚಲೋ ಅದ. ಫಸ್ಟ್ ಹಾಫ್ ಚಲೋ ಅದ ಅಣ್ಣ, ಸೆಕೆಂಡ್ ಹಾಫ್ ಸ್ವಲ್ಪ ಟೇಸ್ಟಿಕ್ ಅನ್ನ ಎಲ್ಲರೂ ಬರ್ರಿ ಸಪೋರ್ಟ್ ಮಾಡಿ ಎಲ್ಲರೂ. ಫುಲ್ ಬೆಂಕಿ ಮಾಡಿ ಪಿಕ್ಚರ್ ಅಷ್ಟೇ ಆಕ್ಟಿಂಗ್ ಫುಲ್ ಬೆಂಕಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬೆಂಕಿ ಪಿಕ್ಚರ್ ಅದ ಭಾರಿ ಅದ ಸೆಕ್ಸಿ ಅಲ್ಟಿಮೇಟ್ ಬ್ಲಾಕ್ ಬಸ್ಟರ್ ಬ್ರೋ. ಫಿಲಿಮ್ ಸೂಪರ್ ಇದೆ ಬ್ರೋ. ಎಷ್ಟು ಆಕ್ಟಿಂಗ್ ಸೂಪರ್ ಅಣ್ಣ. ಮೂವಿ ಮಾತ್ರ ಕತ್ತಬೇಕು. ಟಿಕೆಟ್ ಪಾಸ್ ಅಂದ್ರೆ ಮಸ್ತ್. ಟಿಕೆಟ್ ಫುಲ್ ತಿಂಡಿ ಮೂವಿ ಫುಲ್ 100 ದಿನ ಓಡ್ತಾನೆ. ಟೆನ್ಷನ್ ಇಲ್ಲ ನಮ್ಮ ಬಾಸು ಪಿಕ್ಚರ್ ಸರಿಯಾಗಿ ಬ್ರೋ. ಹೋಗಿ ನೋಡಿ ಸೂಪರ್ ಮೂವಿ ಸರ್. ಡ್ಯಾಡಿ ಸಾಂಗ್ ಅಲ್ಟಿಮೇಟ್ ಆಗಿದೆ ಮೂವಿ. ಪಕ್ಕ ಪೇಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಲವರ್ಸ್ ಕಪಲ್ಸ್ ಓಡಾಡೋದ್ರಾಗ ಸೆಕೆಂಡ್ ಹಾಫ್ ಇದ್ರೆ ಚೆನ್ನಾಗಿದೆ. ಟಿಕೆಟ್ ಕ್ಯಾರೆಕ್ಟರ್ ಐತೆ ಪೂರಾ ಬಾಗುಂದಿ. ಟಿಕೆಟ್ ಕ್ಯಾರೆಕ್ಟರ್ ಐತೆ ಚೆನ್ನಾಗಿದೆ. ಟಾಕ್ಸಿಕ್ ಬ್ಲಾಕ್ ಬಸ್ಟರ್ ಇದೆ. ಫೈಟ್ಸ್ ಗೀಟ್ಸ್ ಎಲ್ಲ ಚೆನ್ನಾಗಿದೆ. ರಾಕಿ ಬಾಯ್ ಫುಲ್ ಬೆಂಕಿ. ಆಕ್ಟಿಂಗ್ ಮಾತ್ರ ಪೀಕ್ಸ್ ಅಲ್ಲಿ ಇದೆ. ಎಲ್ಲರೂ ಬಂದು ವಾಚ್ ಮಾಡ್ಬೋದು ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಮಾತ್ರ ಎಲ್ಲ ಫಸ್ಟ್ ಹಾಫ್ ಎಲ್ಲ ಬೆಂಕಿ ಅದೇ. ಸೂಪರ್ ಬ್ರದರ್. ಫುಲ್ ಬ್ಲ್ಯಾಂಕ್. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಅಪ್ಪ ಮಗನ ಸೆಂಟಿಮೆಂಟ್ ಇದೆ, ಅಮ್ಮ ಮಗನ ಸೆಂಟಿಮೆಂಟ್ ಇದೆ, ಅಕ್ಕ ತಮ್ಮನ ಸೆಂಟಿಮೆಂಟ್ ಇದೆ. ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಮಾಡಿರೋ ತಪ್ಪು ಪಶ್ಚಾತ್ತಾಪ ಎಷ್ಟಿರುತ್ತೆ ಅನ್ನೋದು ಪಿಕ್ಚರಲ್ಲಿ ತೋರಿಸಿದೆ. ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ. ಡೈಲಾಗ್ಸ್ ಸೂಪರ್ ಇದೆ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ವೆರಿ ನೈಸ್. ಥ್ಯಾಂಕ್ ಯು. ಸ್ಟೋರಿ ಏಕ್ ನಂಬರ್. ಸೂಪರ್ ಮೂವಿ. ಸೂಪರ್ ಚೆನ್ನಾಗಿದೆ ಮೂವಿ. ಮೂವಿ ಚೆನ್ನಾಗಿತ್ತು, ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು, ಮಸ್ತ್ ಇದೆ. ನಾವು ಯಶ್ ಬಾಸ್ ಮೂವಿ ನೋಡಿದ್ವಿ, ಬಟ್ ಏನೊಂದು ಎಕ್ಸ್ಪೆಕ್ಟೇಷನ್ ಇತ್ತು 4 ವರ್ಷ ಆದಮೇಲೆ ಒಂದು ಮೂವಿ ಬಂದದಂತ. ಓಕೆ ಚೆನ್ನಾಗಿದೆ, ಬಟ್ ಆದರೂ ನಮ್ಮದೊಂದು ಫ್ಯಾನ್ಸ್ದೊಂದು ಇನ್ನೂ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲಿಗಿತ್ತು. ಬಟ್ ಆದರೂ ಓಕೆ, ಒಂದು ಒನ್ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಡಿಸೆಂಟ್ ಓಕೆ ನೋಡಿ. ಫ್ಯಾಮಿಲಿ ಮೂವಿ ಅಂತೂ ಅಲ್ಲಪ್ಪ. ಬರೋದಿತ್ತಂದ್ರೆ ಬರ್ಲಕ್ಕೆ ಹೋಗಬೇಡಿ, ಓನ್ಲಿ ಸಿಗಲ್ ಪ್ಲಸ್. ಇದು ಡಿಫ್ರೆಂಟ್ ಎಫರ್ಟ್. ಇದು ಇಡೀ ಇಂಡಿಯನ್ ಸಿನಿಮಾ ಡಿಫ್ರೆಂಟ್ ಎಫರ್ಟ್. ಒಂದು ತಪ್ಪು ಏನಾದ್ರೂ ಲೈಫ್ನಲ್ಲಿ ಏನೋ ತಪ್ಪಾದ್ರೆ ಯಾವ ರೀತಿ ಅದು ಮುಂದೆ ಅವ್ರಿಗೆ ಇಡೀ ಲೈಫ್ ಒಂದು ಕಾಡ್ತಾ ಅನ್ನೋದು ಪಿಕ್ಚರ್ ಅಂತ ತೋರಿಸ್ತಾರೆ. ಕಂಪ್ಲೀಟಾಗಿ ಹೆಂಗೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಏನು ತಪ್ಪು ಮಾಡಿರ್ತೀವಿ ಅದು ಲೈಫ್ನೇ ನಮಗೆ ಬಿಡಲ್ಲ, ಕೊನೆ ಮೂಮೆಂಟ್ವರೆಗೂ ಯಾವಾಗ ಅದು ಕರ್ಮ ರಿಟರ್ನ್ ಆಗುತ್ತೆ. ಕರ್ಮ ರಿಟರ್ನ್ಸ್ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಾರೆ. ಅಂದ್ರೆ ಒಂದೇ ಸಲ ಅರ್ಥ ಆಗುತ್ತೆ ಪಿಕ್ಚರ್. ಅವ್ರ ಎಫರ್ಟ್ಗೆ ನಾವು ಎಲ್ಲ ಸಪೋರ್ಟ್ ಮಾಡಬೇಕು. ಜೈ ಯಶ್ ಬಾಸ್. ಜೈ.